ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಭಾಷಾಂತರ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ಭಾಷಾಂತರ ಅಧ್ಯಯನ ಮತ್ತು ವಿದೇಶಿ ಭಾಷಾ ಅಧ್ಯಯನ ವಿಭಾಗದ ಸಂಯೋಜಕರಾದ ಡಾ. ಅವರೇಕಾಡು ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಶ್ರೋತೃಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಭಾಷಾಂತರ ಅಧ್ಯಯನ ಮತ್ತು ವಿದೇಶಿ ಭಾಷಾ ಅಧ್ಯಯನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ವಿಭಾಗದ ಸಂಯೋಜನಾಧಿಕಾರಿಗಳಾದಂತಹ ಡಾ. ಅವರೇಕಾಡು ವಿಜಯಕುಮಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್. ಭಾಷಾ ಅಧ್ಯಯನ ವಿಭಾಗ ಅನ್ನೋದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಯಾವ ವರ್ಷದಿಂದ ಪ್ರಾರಂಭ ಆಯಿತು? ಮೊದಲನೇದಾಗಿ ಸರ್, ನಮ್ಮ ಒಂದು ವಿಶ್ವವಿದ್ಯಾನಿಲಯದಲ್ಲಿ 2023-24ನೇ ಸಾಲಿನ ಜನವರಿ ಆವೃತ್ತಿಯಲ್ಲಿ ಈ ಭಾಷಾಂತರ ಅಧ್ಯಯನ ಮೊದಲ ಒಂದು ಪ್ರವೇಶಾತಿಯ ಬ್ಯಾಚು ನಮಗೆ ಸಿಕ್ತು. ಇಲ್ಲಿ ನಮಗೆ 2023-24ನೇ ಜನವರಿ ಆವೃತ್ತಿಯಿಂದ 1 ವರ್ಷದ ಭಾಷಾಂತರ ಡಿಪ್ಲೊಮೊ ಶಿಕ್ಷಣ, ಅಂಡರ್ ಗ್ರಾಜ್ಯುಯೇಟ್ ಡಿಪ್ಲೊಮೊ ಇನ್ ಟ್ರಾನ್ಸ್ಲೇಷನ್ ಸ್ಟಡೀಸ್ ಅಂತ, ಮತ್ತು 6 ತಿಂಗಳ ಟ್ರಾನ್ಸ್ಲೇಷನ್ ಸರ್ಟಿಫಿಕೇಟ್ ಕೋರ್ಸ್, ಈ 2 ರೀತಿಯ ಶಿಕ್ಷಣವನ್ನು ನಾವು ಚಾಲನೆಗೆ ತಂದಿದ್ದೀವಿ. ಈಗಾಗಲೇ ಒಂದು ವಿದ್ಯಾರ್ಥಿ ತಂಡ ಪರೀಕ್ಷೆಯನ್ನು ಬರೆದು ಅಂಕಪಟ್ಟಿಯನ್ನು ಪಡೆದು ಹೊರಬಂದಿದೆ. ಇನ್ನೊಂದು ತಂಡ ಈಗ ಪರೀಕ್ಷೆಯನ್ನು ಮುಗಿಸಿ ಫಲಿತಾಂಶದ ನಿರೀಕ್ಷೆಯಲ್ಲಿದೆ. ಹೀಗೆ ಒಟ್ಟೊಟ್ಟಿಗೆ ಕೆಲಸವನ್ನು ನಿರ್ವಹಿಸಿಕೊಂಡು ಸಹ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಶಿಕ್ಷಣ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಏನಿದು ಭಾಷಾಂತರ ಅಧ್ಯಯನ ಅಂದರೆ ಇದರಲ್ಲಿ ಏನನ್ನ ವಿಶೇಷವಾಗಿ ಅಭ್ಯಾಸ ಮಾಡ್ತಾರೆ ವಿದ್ಯಾರ್ಥಿಗಳು? ಜಾಗತಿಕ ಮಟ್ಟದಲ್ಲಿ ಭಾಷಾಂತರ ಹೇಗಾಗಿದೆ ಅಂದರೆ, ನಮ್ಮ ಆಂಗ್ಲ ವಿದ್ವಾಂಸರು ಹೇಳ್ತಾರೆ, ನಥಿಂಗ್ ಮೂವ್ಸ್ ವಿತೌಟ್ ದಿ ಹೆಲ್ಪ್ ಆಫ್ ಟ್ರಾನ್ಸ್ಲೇಷನ್ ಅಂತ. ಅಂದರೆ ಭಾಷಾಂತರ ಇಲ್ಲದಲ್ಲೇ ಹೋದರೆ ಯಾವೇ ಶೈಕ್ಷಣಿಕ ಕಾರ್ಯಕ್ರಮಗಳು ಚಾಲನೆ ಪಡೆಯೋದಕ್ಕೆ ಕಷ್ಟ ಆಗ್ತದೆ ಅಂತ. ಅಂದರೆ ಇವತ್ತಿನ ಮಟ್ಟಿಗೆ ಹೇಳಬಹುದಾದರೆ ಭಾಷಾಂತರ ಅಷ್ಟು ವಿಶ್ವಾಸವಾಗಿ ಜನರಲ್ಲಿ ಒಂದು ವಿಪುಲವಾದ ಅವಕಾಶವನ್ನು ಸೃಷ್ಟಿಸ್ತಾ ಹೋಗ್ತದೆ. ಹಲವಾರು ರೀತಿಯ ಕೆಲಸ ಕಾರ್ಯಗಳಿಗೆ ಇದರ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಒಂದು ಅಂಡರ್ ಗ್ರಾಜ್ಯುಯೇಟ್ ಡಿಪ್ಲೊಮೊ ಕೋರ್ಸ್ ಮಾಡಿ, ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡಿ, ಅದರಲ್ಲಿ ವಿದ್ಯಾರ್ಥಿಗಳನ್ನ ಈ ಭಾಷಾಂತರದ ನೈಪುಣ್ಯತೆಯನ್ನು, ಭಾಷಾಂತರದ ಈ ಕೌಶಲ್ಯವನ್ನು ಅಭಿವೃದ್ಧಿಪಡಿಸೋದು. ಜೊತೆಗೆ ನಮ್ಮಲ್ಲಿರುವಂಥ ಪತ್ರಿಕೆಗಳು ಭಾಳ ವಿಶೇಷವಾಗಿದ್ದಾವೆ ಸರ್. ಈ ನಮ್ಮ ಡಿಪ್ಲೊಮೊ ಶಿಕ್ಷಣಕ್ಕೆ ಬಂದರೆ ನೀವು ಅದರಲ್ಲಿ 5 ಪತ್ರಿಕೆಗಳು ಬರ್ತವೆ. ಆ 5 ಪತ್ರಿಕೆಗಳಲ್ಲಿ ಮೊದಲನೇ ಪತ್ರಿಕೆ ಭಾಷಾಂತರದ ಅಧ್ಯಯನದ ಪರಿಚಯವನ್ನು ಮಾಡಿಕೊಳ್ತದೆ. ವಿದ್ಯಾರ್ಥಿಗಳಿಗೆ ಭಾಷಾಂತರ ಎಂದರೇನೋ ಎಂಬ ಪರಿಕಲ್ಪನೆಯಿಂದ ಹಿಡಿದು ಭಾಷಾಂತರದಲ್ಲಿ ಬರುವಂಥ ಅದರ ಲಕ್ಷಣಗಳೇನು, ಅದರ ಪ್ರಯೋಜನಗಳೇನು, ಜಗತ್ತಿನಲ್ಲಿ ಭಾಷಾಂತರದ ಪ್ರಾಮುಖ್ಯತೆ ಏನಿದೆ, ಮತ್ತು ಭಾಷಾಂತರದ ಇತಿಹಾಸವನ್ನು ಪರಿಚಯ ಮಾಡಿಕೊಳ್ತಾ ಹೋಗ್ತದೆ. ಜೊತೆಗೆ ಈ ಮೊದಲನೇ ಪತ್ರಿಕೆ ಇಂಟ್ರೊಡಕ್ಷನ್ ಟು ಟ್ರಾನ್ಸ್ಲೇಷನ್ ಸ್ಟಡೀಸ್ ಅಂತ. ಎರಡನೇದು ಈ ಭಾಷಾಂತರ ಮಾಡುವಾಗ ಕೆಲವು ರೀತಿ ನೀತಿಯ ತತ್ವಗಳನ್ನು, ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಇದು 2ನೇ ಪತ್ರಿಕೆಯಲ್ಲಿ ಭಾಷಾಂತರದ ಸಿದ್ಧಾಂತಗಳು ಮತ್ತು ತತ್ವಗಳು, ಜೊತೆಗೆ ತಂತ್ರ ಮತ್ತು ವಿಧಾನಗಳು ಇರ್ತವೆ. ಸುಮ್ಮನೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡೋದು ಅದು ಅಷ್ಟು ಸಮರ್ಪಕವಾಗಿ ಕಾಣೋದಿಲ್ಲ. ಅದು ಮಾಡಬೇಕು ಅಂದರೆ ಕೆಲವು ತತ್ವಗಳನ್ನು, ಕೆಲವು ಸಿದ್ಧಾಂತಗಳನ್ನು ಅನುಸರಿಸಿ ಮುಂದೆ ಸಾಗಬೇಕಾಗ್ತದೆ. 3ನೇ ಪತ್ರಿಕೆಗೆ ಬಂದರೆ ಭಾಷಾಂತರದ ಐತಿಹಾಸಿಕ ಸಮೀಕ್ಷೆ ಅಂತ ಇಟ್ಕೊಂಡಿದ್ದೀವಿ. ಇದರಲ್ಲಿ ಹಿಸ್ಟಾರಿಕಲ್ ಅಪ್ರೋಚ್ನ ತಗೊಳ್ತೀವಿ, ಭಾಷಾಂತರದ ಹಿಂದೆ ನಡೆದು ಬಂದ ಕೆಲಸ ಕಾರ್ಯಗಳನ್ನ ತಗೊಳ್ತೀವಿ, ಅದರ ಅವಲೋಕನ ಮಾಡ್ತೀವಿ, ಜೊತೆಗೆ ಭಾಷಾಂತರದ ವಿಧಗಳು ಅಧ್ಯಯನ ಮಾಡ್ತೀವಿ. ಇದು 4 ಪತ್ರಿಕೆಗಳು ವಿದ್ಯಾರ್ಥಿಗಳು ಡಿಪ್ಲೊಮೊ ಶಿಕ್ಷಣದಲ್ಲಿ ಥಿಯರಿ ರೀತಿಯಲ್ಲಿ ಪರೀಕ್ಷೆ ಬರೆಯುವಂಥದ್ದು. 5ನೇ ಪತ್ರಿಕೆ ಬಂದು ಇದು ಸಂಪೂರ್ಣವಾಗಿ ಪ್ರಾಯೋಗಿಕ ಭಾಷಾಂತರ ಅಂತ. ಅಂದರೆ ಒಂದು ಮೂಲ ಭಾಷೆಯಿಂದ ಇನ್ನೊಂದು ಉದ್ದಿಷ್ಟ ಭಾಷೆಗೆ ಭಾಷಾಂತರ ಮಾಡುವಾಗ ಆ ಭಾಷಾ ಕೌಶಲ್ಯ ಹೇಗೆ ಅಭಿವೃದ್ಧಿಪಡಿಸ್ಕೊಂಡಿರ್ತೀವಿ, ವಿದ್ಯಾರ್ಥಿಗಳಿಗೆ 2 ಭಾಷೆಯ ಪಾಂಡಿತ್ಯ ಹೇಗಿದೆ, ಅವರಲ್ಲಿ ಬರುವಂಥ ಈ ವ್ಯಾಕರಣ ಅಂಶಗಳನ್ನ ಹೇಗೆ ಅವರು ರೂಢಿಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡೋದಕ್ಕೆ ಕನಿಷ್ಠ 75ರಿಂದ 80 ಪುಟಗಳಷ್ಟು ಇಂಗ್ಲಿಷ್ ಮೂಲದ ಸಾಹಿತ್ಯೇತರ ಕೃತಿಯೊಂದನ್ನು
ಕನ್ನಡ ಭಾಷೆಗೆ ಭಾಷಾಂತರ ಮಾಡಿ ಅಧ್ಯಯನ ವಿಭಾಗಕ್ಕೆ ಸಲ್ಲಿಸಬೇಕು ವಿದ್ಯಾರ್ಥಿಗಳು. ಇದಕ್ಕೆ 100 ಅಂಕಗಳಿರ್ತದೆ. ಇಲ್ಲಿ ಅವರು ಇಂಗ್ಲೀಷ್ನ ಗ್ರಹಿಸಿದ ರೀತಿ, ಅವರು ಮೂಲ ಕೃತಿಯನ್ನು ಅರ್ಥ ಮಾಡಿಕೊಂಡ ಬಗೆಯನ್ನು ನಾವು ಗಮನಿಸಿ ಅವರು ಅದನ್ನು ಕನ್ನಡಕ್ಕೆ ಎಷ್ಟು ಲೀಲಾಜಾಲವಾಗಿ ಭಾಷಾಂತರ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಅದನ್ನು ಅಂಕ ಕೊಟ್ಟು ನಿರ್ಧಾರ ಮಾಡುವಂಥದ್ದು. ಇಲ್ಲಿ 5 ಪತ್ರಿಕೆಗಳು 100 ಮಾರ್ಕ್ಸ್ ಅಂಕದ ಪತ್ರಿಕೆಗಳಿರ್ತವೆ ಪರೀಕ್ಷೆಗೆ. 80 ಅಂಕಗಳು ಥಿಯರಿ ಇರ್ತದೆ ಮೊದಲ 4 ಪತ್ರಿಕೆಗಳಲ್ಲಿ. ಇನ್ನು 20 ಅಂಕಗಳು ಆಂತರಿಕ ನಿಬಂಧಗಳು, ಇಂಟರ್ನಲ್ ಅಸೈನ್ಮೆಂಟ್ ಇರ್ತದೆ. ಈ ಕೊನೆಯ ಒಂದು ಪತ್ರಿಕೆ ವಿಶೇಷವಾಗಿರುವಂಥದ್ದು ಭಾಷಾಂತರದ ಕೌಶಲ್ಯವನ್ನೇ ಗುರುತಿಸೋದಕ್ಕೆ ನಾವು ಯಾವ ರೀತಿಯ ಒಂದು ಟ್ರೈನಿಂಗ್ ಆಗಿರ್ತದೆ, ಕರಗತ ಹೇಗೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಅಲ್ಲಿ ಪರೀಕ್ಷೆ ಮಾಡೋದಕ್ಕೆ ಬರೀ ಥಿಯರಿ ಸಾಕಾಗೋದಿಲ್ಲ, ಒಂದು ಭಾಷಾಂತರ ಕೃತಿಯನ್ನೇ ಅನುವಾದ ಮಾಡಿಸ್ಬಿಟ್ಟು ಅವ್ರ ಹತ್ರ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅವ್ರು ಎಷ್ಟು ಮಟ್ಟಿಗೆ ಅದರಲ್ಲಿ ಪರಿಪೂರ್ಣರಾಗಿದ್ದಾರೆ ಅನ್ನೋದು ಪರೀಕ್ಷೆ ಮಾಡೋದಕ್ಕೆ ಇದೊಂದು ಇಟ್ಟಿದ್ವಿ ಸರ್. ಇದು ನಮ್ಮ ಡಿಪ್ಲೊಮಾ 1 ವರ್ಷದ ಶಿಕ್ಷಣಕ್ಕೆ ಬಂತು. ಇನ್ನು ನಮ್ಮ ಸರ್ಟಿಫಿಕೇಟ್ ಶಿಕ್ಷಣ ಅಂತ ಏನು ಇಟ್ಕೊಂಡಿದ್ವಿ ಆ ಶಿಕ್ಷಣಕ್ಕೆ ಬಂದರೆ ನೀವು 400 ಅಂಕಗಳಿರ್ತವೆ. ಇಲ್ಲೂ ಕೂಡ ಥಿಯರಿ ಪತ್ರಿಕೆಗಳು ನೀವು ಬರೆಯುವಂಥದ್ದು 80 ಅಂಕಗಳಿಗೆ ಮಾತ್ರ. ಇನ್ನು 20 ಆಂತರಿಕ ನಿಬಂಧಗಳು, ಇಂಟರ್ನಲ್ ಅಸೈನ್ಮೆಂಟ್ ಇರ್ತದೆ. ಇಲ್ಲಿ ಈ ಸರ್ಟಿಫಿಕೇಟ್ ಶಿಕ್ಷಣಕ್ಕೆ ಬಂದಾಗ ಈ ಮೂಲಭೂತವಾದ ಭಾಷಾಂತರದ ಅಧ್ಯಯನದ ಸ್ವರೂಪಗಳನ್ನು ಮತ್ತು ಭಾಷಾಂತರದ ಕೆಲವು ಅಂಶಗಳನ್ನು ಪ್ರಥಮ ಪತ್ರಿಕೆಯಲ್ಲಿ ಇಟ್ಕೊಳ್ತೀವಿ. ಬೇಸಿಕ್ ಫಂಡಮೆಂಟಲ್ಸ್ ಆಫ್ ಟ್ರಾನ್ಸ್ಲೇಷನ್ ಅಂತ ಇಟ್ಕೊಂಡಿದ್ವಿ. 2ನೇ ಪತ್ರಿಕೆಗಳು ಭಾಷಾಂತರ ಸಂಪನ್ಮೂಲ ಮತ್ತು ಪರಿಕರಗಳು ಅಂತ ಇಟ್ಕೊಂಡಿದ್ವಿ. ಟ್ರಾನ್ಸ್ಲೇಷನ್ ಟೂಲ್ಸ್ ಏನೇನಿದೆ, ಟ್ರಾನ್ಸ್ಲೇಷನ್ ಪರಿಕರಗಳು, ನಮಗೆ ಸಂಪನ್ಮೂಲಗಳೇನಿದೆ. ಇವತ್ತಿನ ಜಗತ್ತಿನಲ್ಲಿ ಭಾರತದಲ್ಲಿ ಸಾವಿರಾರು ಭಾಷೆಗಳಿದ್ದಾವೆ. ಅಲ್ಲಿ ಈ ವಿಶ್ವ ಭಾಷೆಯನ್ನು ತಗೊಳ್ತೀವಿ, ಜಗದ ಭಾಷೆಯನ್ನು ತಗೊಳ್ತೀವಿ. ಇಲ್ಲಿ ನಮಗೆ ಭಾಷಾಂತರಕ್ಕೆ ಮೂಲ ಭಾಷೆಯೇ ಒಂದು ಸಾಧನ. ಇಲ್ಲಿ ವಿವಿಧ ಭಾಷೆಗಳಲ್ಲಿ ಏನೇನು ಕಾರ್ಯಗಳು ನಡೆದಿದೆ, ಜೊತೆಗೆ ಭಾಷಾಂತರದಕ್ಕೆ ಈ ನಿಘಂಟುಗಳು, ನಮ್ಮ ಡಿಕ್ಷನರಿಗಳು ಎಷ್ಟು ಪೂರಕವಾಗಿ ಕೆಲಸ ಮಾಡ್ತವೆ, ನಿಘಂಟುಗಳ ಬಗೆ ಹೇಗೆ, ಅವುಗಳನ್ನು ನಾವು ಅಧ್ಯಯನ ಮಾಡೋದು ಹೇಗೆ, ನಿಘಂಟುಗಳಲ್ಲಿ ನಾವು ಅರ್ಥವನ್ನು ಕಂಡುಕೊಳ್ಳೋದು ಹೇಗೆ, ಅದನ್ನು ನಾವು ಭಾಷಾಂತರ ಪ್ರಯೋಗ ಮಾಡೋದು ಹೇಗೆ ಅಂತ ಈ ರೀತಿಯ ಒಂದಿಷ್ಟು ಮೂಲತವಾದ ಅಂಶಗಳನ್ನ ಈ 2ನೇ ಪತ್ರಿಕೆಯಲ್ಲಿ ನೋಡ್ತೀವಿ. 3ನೇ ಪತ್ರಿಕೆಗೆ ಬಂದರೆ ಭಾಷಾ ಪ್ರಾವೀಣ್ಯತೆ ಮತ್ತು ಭಾಷಾಂತರ ಇಂಗ್ಲಿಷ್ ಮತ್ತು ಕನ್ನಡ ಅಂತ. ಈ ಪತ್ರಿಕೆಯಲ್ಲಿ ಸಹ ಮೂಲತವಾಗಿ ಭಾಷೆಗಳ ಸ್ವರೂಪವನ್ನು ನೋಡ್ತೇವೆ. ಜೊತೆಗೆ ಇಲ್ಲಿ ಸ್ವಲ್ಪ ವ್ಯಾಕರಣದ ಅಂಶಕ್ಕೆ ಮೂಲ ಒಂದು ಒತ್ತನ್ನು ಕೊಡ್ತೇವೆ. ಯಾಕೆಂದರೆ ನೀವು ಮೂಲ ಭಾಷೆಯಿಂದ ಉದ್ದಿಷ್ಟ ಭಾಷೆಗೆ ಭಾಷಾಂತರ ಮಾಡುವಾಗ ವ್ಯಾಕರಣಾತ್ಮಕವಾಗಿರಬೇಕು, ಮೂಲದ ಕೃತಿಗೆ ಯಾವುದೇ ರೀತಿಯ ಧಕ್ಕೆಯನ್ನು ತರಬಾರದು, ಹಾಗಂತ ಮೂಲದಲ್ಲಿ ಇರೋದನ್ನು ಯಾವುದನ್ನು ಕೈ ಬಿಡಬಾರದು. ಯಥಾವತ್ತಾಗಿ ನೀವು ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡುವಾಗ ವ್ಯಾಕರಣ ಬಹಳ ಮುಖ್ಯ ಆಗ್ತದೆ. ಈ ವ್ಯಾಕರಣಾತ್ಮಕ ಅಂಶಗಳನ್ನು ಮತ್ತೆ ನುಡಿಗಟ್ಟುಗಳು, ಗಾದೆಗಳು ಮತ್ತು ಸಾಂಸ್ಕೃತಿಕ ಅಂಶಗಳು ಇವೆಲ್ಲ ಬಂದಾಗ ಭಾಷಾಂತರ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತದೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳೊಂದಿಗೆ ಇಲ್ಲಿ ನಾವು ಚರ್ಚೆ ಮಾಡಿ ವಿದ್ಯಾರ್ಥಿಗಳ ಗಮನಕ್ಕೆ ಕೊಡ್ತೇವೆ. ಅದೇ ರೀತಿ ಸಹ ಇಲ್ಲಿ ಕೊನೆಯ ಪತ್ರಿಕೆಯಲ್ಲಿ ಏನಾಗ್ತದೆ ಅಂದರೆ ಪತ್ರ ವ್ಯವಹಾರ ಮಾಡುವಂಥದ್ದು, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಪತ್ರ ವ್ಯವಹಾರ ಅಥವಾ ಕನ್ನಡದಿಂದ ಇನ್ನೊಂದು ಭಾಷೆಗೆ ಪತ್ರ ವ್ಯವಹಾರ ಮಾಡುವಾಗ ಲೆಟರ್ ರೈಟಿಂಗ್ ಹೇಗೆ ಬರಿಬೋದು, ಎಸ್ಸೆ ರೈಟಿಂಗ್ ಹೇಗೆ ಬರಿಬೋದು, ಅಥವಾ ಒಂದು ಪತ್ರಿಕೆಯಲ್ಲಿ ಬಂದಿರೋ ಒಂದು ಜಾಹೀರಾತನ್ನು ವಿದ್ಯಾರ್ಥಿ ಯಾವ ರೀತಿ ಗ್ರಹಿಸಿ ಅದನ್ನ ಭಾಷಾಂತರ ಮಾಡ್ಬೋದು. ಜೊತೆಗೆ ಅನ್ಯ ಭಾಷೆಗಳಲ್ಲಿ ನಡೆದಿರುವಂಥ ಭಾಷಾಂತರದ ಪ್ರಾಯೋಗಿಕ ಕೆಲಸಗಳನ್ನು ಮತ್ತು ಯಾವುದಾದ್ರೂ ಒಂದು ಪದ್ಯವನ್ನು ಇಟ್ಕೊಂಡು ಅದನ್ನು ಅವರು ಭಾಷಾಂತರ ಮಾಡೋದು ಹೇಗೆ, ಮತ್ತು ಗದ್ಯ ಹೇಗೆ, ಈ ರೀತಿಯ ಕೆಲವು ಪ್ರಾಯೋಗಿಕ ಅಂಶಗಳನ್ನು ಸಾಹಿತ್ಯಕ್ಕೆ ಒತ್ತು ಕೊಟ್ಟು 4ನೇ ಪತ್ರಿಕೆಯಲ್ಲಿ ಇಟ್ಕೊಂಡಿದ್ವಿ ಸರ್. ಈಗ ಅವರು ಈ ಒಂದು ಕೋರ್ಸ್ಗಳಿಗೆ ಪ್ರವೇಶ ಪಡ್ಕೋಬೇಕು ಅಂತಾದರೆ ಮಾನದಂಡಗಳು ಏನು ಸರ್? 6 ತಿಂಗಳಿಗೆ ಕೋರ್ಸಿಗೆ ಹೇಗಿದೆ, 1 ವರ್ಷದ ಕೋರ್ಸಿಗಾದರೆ ಹೇಗಿರಬೇಕು ಸರ್? ಇದಕ್ಕೆ ನಮಗೆ ಮೂಲತವಾಗಿ ಬೇಕಾಗಿರೋದು SSLC ಮತ್ತು PUC ಶಿಕ್ಷಣ. 2 ಕೋರ್ಸ್ಗಳಿಗೂ ಅಷ್ಟೇ. ನಾವು ಯಾಕೆ 2 ಕೋರ್ಸ್, ಒಂದು ಅಂಡರ್ ಗ್ರಾಜುಯೇಟ್ ಡಿಪ್ಲೊಮಾ ಅಂತ ಮಾಡಿದ್ವಿ, ಇನ್ನೊಂದು ಸರ್ಟಿಫಿಕೇಟ್ ಕೋರ್ಸ್ ಅಂತ ಮಾಡಿದ್ವಿ 6 ಮಂತ್. ಇಲ್ಲಿ ಏನಾಗ್ತಿದೆ ಅಂದರೆ ಸರ್, ಕೆಲವು ನಮ್ಮ ಹತ್ರ ಬರುವಂಥ ವಿದ್ಯಾರ್ಥಿಗಳು ಈ ಟೀಚರ್ಸ್ ಕಮ್ಯುನಿಟಿಯಿಂದ ಬರುವಂಥವ್ರೆ, ಅಧ್ಯಾಪಕ ವೃತ್ತಿಯಿಂದ ಬರುವಂಥವ್ರೆ ತುಂಬ ಜನ ಇದ್ದಾರೆ ಇಲ್ಲಿ. ಮತ್ತು ಒಂದಿಷ್ಟು ಈ ಕಾನೂನಿನಲ್ಲಿ ಜಡ್ಜು, ಲಾಯರ್ಸ್ ಇದ್ದಾರೆ, ಈ ಥರದವ್ರು ಇದ್ದಾರೆ. ಇಲ್ಲಿ ಏನಾಗ್ತದೆ ಅಂದರೆ ಸರ್ಟಿಫಿಕೇಟ್ ಕೋರ್ಸು ಈ ಪದವೀಧರರಿಗೆ ತುಂಬ ಕಡಿಮೆ ಆಗಿಬಿಡ್ತದೆ. ಇದಕ್ಕೆ ಏನು ಮಾಡ್ತಾರೆ, ಕೆಲವು ವಿದ್ಯಾರ್ಥಿಗಳು ಬರ್ತಾರೆ, ಅವ್ರು ಯಾವುದೋ ಕಾಲೇಜಿನಲ್ಲಿ ಒಂದು BA ಪದವಿನೋ BCom BSc ಶಿಕ್ಷಣ ಮಾಡ್ತಾ ಇರ್ತಾರೆ. ಜೊತೆಗೆ ಸರ್ 6 ತಿಂಗಳದು ನನಗೊಂದು ಸರ್ಟಿಫಿಕೇಟು ಟ್ರಾನ್ಸ್ಲೇಷನ್ ಕೋರ್ಸ್ ಬೇಕು ಅಂತ ಬರ್ತಾರೆ. ಅಂಥವ್ರಿಗೆ ಅದು ಅನುಕೂಲ ಆಗಲಿ ಅನ್ನೋದು. ಜೊತೆಗೆ ಯಾರಾದರೂ ಡಿಗ್ರಿ ಪಡೆದಿರ್ತಾರೆ, ಹುದ್ದೆನಲ್ಲಿ ಇರ್ತಾರೆ, ಮತ್ತು ಗೌರ್ಮೆಂಟ್ ಸರ್ವಿಸಲ್ಲಿ ಇರುವಂಥವ್ರು ಸುಮಾರು ಜನ ಇದ್ದಾರೆ ಎಂಪ್ಲಾಯ್ಸು. ಅವ್ರುಗಳು ಏನು ಹೇಳ್ತಾರೆ ಅಂದರೆ ನಮಗೆ ಡಿಪ್ಲೊಮಾ ಬೇಕು ಒಂದು ಇರೋದಂತ ಕೇಳ್ತಾರೆ. ಅದರಿಂದ ಏನು ಮಾಡಿದ್ವಿ ಅಂದರೆ ಅದಕ್ಕೂ ಮಾನದಂಡ SSLC ಮತ್ತು PUC ಇಟ್ಟಿದ್ವಿ. ಅಂಥವ್ರಿಗೆ ಆ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದ್ವಿ. ಈ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಗೊಳ್ಳಿ, FDA ತಗೊಳ್ಳಿ, SDA ತಗೊಳ್ಳಿ, KPSC ತಗೊಳ್ಳಿ, KAS ತಗೊಳ್ಳಿ, IAS ತಗೊಳ್ಳಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ನೀವು ಪರಿಗಣಿಸಿದರೆ ಆ ಎಲ್ಲ ಪರೀಕ್ಷೆಗಳಲ್ಲೂ ಭಾಷಾಂತರದ್ದು ಕನಿಷ್ಠ 40ರಿಂದ 50 ಅಂಕಗಳ ಪ್ರಶ್ನೆಗಳಿರ್ತವೆ. ಒಂದು ಪದ್ಯದ ಥರ ಒಂದು ಪ್ಯಾಸೇಜ್ ಕೊಟ್ಬಿಡ್ತಾರೆ. ಆ ಪ್ಯಾಸೇಜ್ನ ಅರ್ಥೈಸಿಕೊಂಡು ಕನ್ನಡಕ್ಕೆ ಭಾಷಾಂತರಿಸಿ ಅಥವಾ ಕನ್ನಡದಲ್ಲಿ ಕೊಟ್ಟು ಇಂಗ್ಲೀಷ್ಗೆ ಭಾಷಾಂತರಿಸಿ, ಇದು ಕಡ್ಡಾಯವಾಗಿರುತ್ತದೆ ಈ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಜೊತೆಗೆ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಆ ಪರೀಕ್ಷೆ ಬರೆಯೋರಿಗೆ ಭಾಷಾಂತರದ ಅವ್ರು ಓದ್ಕೊಂಡಿರೋದಿಲ್ಲ. ನಿಮ್ಮಲ್ಲಿರುವಂಥ ಕೌಶಲ್ಯ ಗೊತ್ತಿದೆ, ಆದರೆ
ನಿಮ್ಮ ಹತ್ರ ಸಲ್ಲಿಕೆ ಮಾಡೋದಕ್ಕೆ ಯಾವುದೇ ರೀತಿಯ ಪ್ರಮಾಣ ಪತ್ರಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಏನಾಗ್ತದೆ ಅಂದರೆ ಈ ಒಂದು ವಿಶೇಷ ಶಿಕ್ಷಣ ಭಾಷಾಂತರಕ್ಕೆ ತುಂಬ ಬೇಡಿಕೆ ಆಗಿದೆ ಸರ್. ನಮಗಂತೂ ತುಂಬ ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದಾರೆ, ಕೆಲಸ ಮಾಡುವಂಥವ್ರು ಬರ್ತಾರೆ. ಜಡ್ಜ್ ಎಕ್ಸಾಮ್ ನಡೀತದಲ್ಲ ಸರ್ ಸರ್ಕಾರದ ಮಟ್ಟದಲ್ಲಿ, ಅದಕ್ಕೆ 50 ಮಾರ್ಕ್ಸ್ಗೆ ಇದು ಭಾಷಾಂತರದ ಪತ್ರಿಕೆನೇ ಇದೆ. ಮತ್ತೆ ನಮ್ಮ PU ಕಾಲೇಜ್ ಅಧ್ಯಾಪಕರ CET ಪರೀಕ್ಷೆ ಏನಿದೆ ಆ ಪರೀಕ್ಷೆಗೂ ಕೂಡ 40 ಮಾರ್ಕ್ಸ್ ಇದೆ. ಎಲ್ಲಾ ಕಡೆ ಭಾಷಾಂತರ ಬಹಳ ಪ್ರಮುಖವಾಗಿ ಬೇಡಿಕೆ ಆಗಿರೋದ್ರಿಂದ ನೀವು ಪರೀಕ್ಷಾ ದೃಷ್ಟಿಯಿಂದ ಕಲಿತು ಓದೋದ್ರ ಬದಲು ಒಂದು ಜ್ಞಾನಾರ್ಜನೆಗಾಗಲಿ, ಒಂದು ಅನ್ಯ ಭಾಷೆಯ ತಿಳುವಳಿಕೆಗಾಗಿ, ಅನ್ಯ ಸಂಸ್ಕೃತಿಯ ಅಧ್ಯಯನಕ್ಕಾಗಿ ನೀವು ಇದು ಕೋರ್ಸ್ಗೆ ಸೇರಿಕೊಂಡ್ರೆ ಮುಂದಿನ ಭವಿಷ್ಯದಲ್ಲಿ ಹಲವಾರು ರೀತಿಯ ಉತ್ತಮ ಅವಕಾಶಗಳು ಬರ್ತವೆ. ಇದು ದಾರಿದೀಪ ಆಗ್ತದೆ ಅಂತ ನಮ್ಮ ಆಲೋಚನೆ ಸರ್. ಇದ್ರ ಜೊತೆಗೆ ಇನ್ನೂ ಒಂದಿಷ್ಟು ಸರ್ ಮುಂದಿನ ಆಲೋಚನೆಯಲ್ಲಿ ಬಹಳಷ್ಟು ಉತ್ತಮ ಮಟ್ಟದಲ್ಲಿ ಕೊಂಡೊಯ್ಯಬೇಕು ಅನ್ನೋದು ನಮ್ಮ ಆಸೆ ಇದೆ ಸರ್. ಸರ್, ಈಗ ಸಿದ್ಧಪಾಠಗಳಿರ್ಬೋದು, ಕಾಂಟ್ಯಾಕ್ಟ್ ಕ್ಲಾಸ್ಗಳಿರ್ಬೋದು, ಪರೀಕ್ಷೆ ಇರ್ಬೋದು, ಇದನ್ನೆಲ್ಲ ಯಾವ ರೀತಿಯಲ್ಲಿ ಕೈಗೊಳ್ತೀರಿ, ವಿಶದವಾಗಿ ಹೇಳ್ತೀರಾ? ಸರ್, ಇಲ್ಲಿ ಪರೀಕ್ಷೆಗಳು ನಮಗೆ ಮಾಮೂಲಿ ಥಿಯರಿ ಪರೀಕ್ಷೆಗಳು ಆಫ್ಲೈನ್ ಮೋಡ್ನಲ್ಲಿ ನಡೆಯುವಂಥದ್ದು. ಪರೀಕ್ಷಾ ಕೇಂದ್ರಗಳು ರಾಜ್ಯದಾದ್ಯಂತ ಇರುವಲ್ಲೆಲ್ಲ ನಮ್ಮ ಪ್ರಾದೇಶಿಕ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ವಿಶ್ವವಿದ್ಯಾನಿಲಯ. ಎಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ನೋಂದಣಿ ಇದೆ, ಆನ್ಲೈನ್ ಪರೀಕ್ಷಾ ಶುಲ್ಕ ಕಟ್ಟೋದಿದೆ, ಎಲ್ಲ ಆನ್ಲೈನಲ್ಲಿ ಆಗ್ತದೆ. ನಾವು ತರಗತಿಗಳನ್ನು ಕೂಡ ಈಗ ಆನ್ಲೈನ್ನಲ್ಲಿ ತರಗತಿ ಮಾಡಿದ್ವಿ. ಮುಂದಿನ ದಿನದಲ್ಲಿ ಆಫ್ಲೈನ್ನಲ್ಲಿ ಮಾಡುವಂಥ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಸಿದ್ಧಪಾಠಗಳಿಗೆ ನಮಗೇನು ಪೂರಕವಾಗಿ ಅದಕ್ಕೆ ಸ್ಟಡಿ ಮೆಟೀರಿಯಲ್ ಬೇಕು ಎಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ. ವಿದ್ಯಾರ್ಥಿಗಳಿಗೆ ಹಾರ್ಡ್ ಕಾಪಿ ಆಗಿರ್ಬೋದು, ಸಾಫ್ಟ್ ಕಾಪಿ ಆಗಿರ್ಬೋದು, ಇವುಗಳನ್ನ ತಲುಪಿಸೋದ್ರಲ್ಲಿ ನಾವು ಮೊದಲಿಂದನೂ ಭಾಳ ವಿಶೇಷವಾಗಿ ಕ್ರಮವಹಿಸಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಂಟರ್ನಲ್ ಅಸೈನ್ಮೆಂಟು ಇದೆ ಸರ್, ಆಂತರಿಕ ನಿಬಂಧಗಳನ್ನ ಅದು ಆನ್ಲೈನ್ ಮೋಡ್ನಲ್ಲೇ ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಪ್ರತಿದಿನದ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಸ್ಟೂಡೆಂಟ್ ಪೋರ್ಟಲ್ ಅಂತ ಒಂದು ಮಾಡ್ಕೊಂಡಿರ್ತಾರೆ. ಅವರು ಪ್ರವೇಶಾತಿ ಬಂದಾಗ ವಿದ್ಯಾರ್ಥಿಗಳು ಅವರ ಒಂದು ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡಿ ಹೋದರೆ ನಮ್ಮ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಂತಿದೆ, ಆ ಮೂಲಕ ಅವರು ಸ್ಟೂಡೆಂಟ್ ಪೋರ್ಟಲ್ಗೆ ಲಾಗಿನ್ ಆಗಿ ಪ್ರತಿ ಬಾರಿಯೂ ಪ್ರತಿದಿನನೂ ವಿಶ್ವವಿದ್ಯಾಲಯದ ಎಲ್ಲ ಮಾಹಿತಿಗಳು ಅಪ್ಡೇಟ್ ಆಗ್ತಾ ಇರ್ತದೆ. ಸರ್, ಈ ಕೋರ್ಸಿಗೆ ಸಂಪರ್ಕ ತರಗತಿಗಳೇನಾದ್ರು ಇದೆಯಾ? ಸರ್, ಇದೆ. 8 ದಿನಗಳ ಸಂಪರ್ಕ ಕಾರ್ಯಕ್ರಮ ಇದೆ. ನುರಿತ ಭಾಷಾ ತಜ್ಞರು ಇರ್ತಾರೆ. ನಾವು ಮೈಸೂರು ವಿಶ್ವವಿದ್ಯಾಲಯ ಮತ್ತು ನಮ್ಮ ವಿಶ್ವವಿದ್ಯಾಲಯ ಆಂತರಿಕ ಪ್ರಾಧ್ಯಾಪಕರನ್ನ ಬಳಸ್ಕೊಂಡು ಇದಕ್ಕೆ ತರಗತಿಗಳನ್ನು ಮಾಡ್ತೀವಿ ಸರ್. ಕಾನ್ಸೆಪ್ಟ್ ಇರೋದು ಅರ್ನ್ ಅಂಡ್ ಲರ್ನ್ ಅಂತ ಸರ್. ಇನ್ನೊಂದು ವಿಶೇಷ ಏನು ಅಂದರೆ ನಮ್ಮ ವಿಶ್ವವಿದ್ಯಾಲಯದ್ದು ನಾವು ತರಗತಿಯನ್ನು ಏನು ಆನ್ಲೈನಲ್ಲಿ ಮಾಡಿರ್ತೀವಿ ಅದನ್ನ ರೆಕಾರ್ಡಿಂಗ್ನ ಇಟ್ಟಿರ್ತೀವಿ ಸರ್, ಆಡಿಯೋ ಕಮ್ ವಿಡಿಯೋ. ಅದನ್ನ ಸ್ಟೂಡೆಂಟ್ ಪೋರ್ಟಲ್ನಲ್ಲಿ ವಿದ್ಯಾರ್ಥಿ ಹೋಗಿ ಆ ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಅವ್ರು ಫ್ರೀ ಇದ್ದಾಗ ಕೇಳ್ಕೊಳ್ಬೋದು. ಸರ್, ಕಡೆಯದಾಗಿ ಈ ಭಾಷಾಂತರ ಅಧ್ಯಯನ ವಿಭಾಗಕ್ಕೆ ವಿದ್ಯಾರ್ಥಿಗಳು ಯಾಕೆ ಪ್ರವೇಶ ಪಡ್ಕೊಳ್ಬೇಕು ಅಂತ ನೀವು ಹೇಳ್ತೀರಿ? ನಮ್ಮ ವಿದ್ಯಾರ್ಥಿಗಳು ಏನಾದ್ರು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಾ ಸರ್? ಸರ್, ಇಲ್ಲಿ ಪ್ರವೇಶಾತಿ ಪಡೆದು ಈ ಕ್ಷೇತ್ರದಲ್ಲೇ ನಾವು ಮುಂದುವರಿತೀವಿ ಅಂದರೆ ಬಹಳ ವಿಪುಲವಾದ ಅವಕಾಶ ಇದೆ ಸರ್. ಪತ್ರಿಕೋದ್ಯಮದಲ್ಲಿ ವಿಪುಲವಾದ ಅವಕಾಶ ಇದೆ ಭಾಷಾಂತರಕಾರರಿಗೆ. ಟಿವಿ ಚಾನೆಲ್ಗಳಲ್ಲಿ ಅಲ್ಲಿ ಇದೆ. ನಿಮ್ಮ ರೇಡಿಯೋ ವಿಭಾಗದಲ್ಲೂ ಕೂಡ ಮುಕ್ತವಾದ ಅವಕಾಶ ಇದೆ. ಸುದ್ದಿ ವಿಭಾಗದಲ್ಲಿ ಇಷ್ಟು ಜೊತೆಗೆ ಸರ್ ಈ ಸಿನಿಮಾ ರಂಗದಲ್ಲೂ ಉತ್ತಮವಾದ ಅವಕಾಶ ಇದೆ ಸರ್. ಸಂಭಾಷಣೆ ಇದೆ, ಸ್ಕ್ರಿಪ್ಟ್ ರೈಟಿಂಗ್ ಇದೆ, ಮತ್ತೆ ನಿಮ್ಮ ಹೆಡ್ಡಿಂಗ್ಸ್ಗಳು, ತಲೆಬರಗಳು, ಇವುಗಳನ್ನ ಭಾಷಾಂತರ ಮಾಡೋದಿದೆ. ಈಗಂತೂ ಪ್ಯಾನ್ ಇಂಡಿಯಾ ಚಿತ್ರಗಳು ಬರೋದ್ರಿಂದ ವಿಪುಲವಾದ ಅವಕಾಶ ಇದೆ ಸರ್. ಜೊತೆಗೆ ಸರ್ ಇದನ್ನೆಲ್ಲ ಮೀರಿದಂತೆ ಉತ್ತಮ ಭಾಷಾಂತರಕಾರರಾದರೆ ನೀವು ನಿಮ್ಮ ಜೀವನಕ್ಕೆ ಇದನ್ನ ಒಂದು ಆಧಾರವಾಗಿ ಇಟ್ಕೊಂಡು ಸುಲಭವಾದ ಬದುಕು ಸಾಗಿಸ್ಬೋದು. ಫ್ರೀಲ್ಯಾನ್ಸರ್, ಟ್ರಾನ್ಸ್ಲೇಟರ್ ಅಂತ ಇದ್ದಾರೆ ಸರ್. ಆನ್ಲೈನಲ್ಲಿ ನೀವು ಸರ್ಚ್ ಮಾಡ್ಬೋದು. ಯಾವ ಭಾಷೆಯಿಂದ ಯಾವ ಭಾಷೆಗೆ ಬೇಕಾದ್ರೆ ಭಾಷಾಂತರ ಕೆಲಸ ಮಾಡೋರು ಇದ್ದಾರೆ. ಅಂತ ಒಂದು ಪ್ರೌಢಮೆಯನ್ನು ಬಳಸ್ಕೊಳ್ತೀವಿ. ವಿಶ್ವವಿದ್ಯಾಲಯ ಒಂದು ಡಿಗ್ರಿಯನ್ನು ಕೊಡ್ತಾ ಇದೆ ಅಂದರೆ ಆ ಆಧಾರದ ಮೇಲೆ ನಿಮ್ಮ ಸ್ವಂತ ಕೈಯಲ್ಲಿ ಒಂದು ಕೌಶಲ್ಯ ಇಟ್ಕೊಂಡ್ರೆ ಇದು ಭಾಷಾಂತರ ಒಂದು ಕಲೆ ಸರ್. ಇದು ನಿಮ್ಮ ವೃತ್ತಿ ಒಂದು ಕಡೆ ಇದ್ರೆ, ಪ್ರವೃತ್ತಿಯಲ್ಲಿ ಉತ್ತಮ ಭಾಷಾಂತರಕಾರರಾದರೆ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಮಾಣ ಪತ್ರವನ್ನು ಪಡೆದ್ರೆ ಇದಕ್ಕೆ ನೀವು ನಿಮ್ಮ ಜೀವನಕ್ಕೆ ಇದು ತುಂಬ ಅನುಕೂಲ ಆಗ್ತದೆ ಅನ್ನೋದೊಂದು ಆಸೆ ಇದೆ. ಈ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಮಾಡಿದ್ವಿ, CBCS ಅಂತೇಳಿ. ಆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ನಲ್ಲಿ ನಾವು ಎಲ್ಲ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ಭಾಷಾಂತರವನ್ನು ಒಂದು ಓಪನ್ ಎಲೆಕ್ಟಿವ್ ಪೇಪರ್ ಅಂತ ನಾವು ಗುರುತು ಮಾಡಿ ಅದನ್ನ ಈಗಾಗಲೇ ಅಪ್ರೂವಲ್ ಮಾಡಿದ್ದಾರೆ ವಿಶ್ವವಿದ್ಯಾನಿಲಯದಲ್ಲಿ. ಅದು ಎಲ್ಲ ವಿದ್ಯಾರ್ಥಿಗಳು ಕಲಿಕೆಗೆ ಅನುಕೂಲ ಆಗ್ತದೆ. ಒಳ್ಳೆಯದು ಸರ್, ಸಾಕಷ್ಟು ವಿಷಯಗಳನ್ನ ಭಾಷಾಂತರ ಅಧ್ಯಯನ ವಿಭಾಗದ ಬಗ್ಗೆ ತಿಳಿಸ್ಕೊಟ್ರಿ. ಇದರಿಂದ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಕೇಳುಗರಿಗೆ ಯಾರು ಆಸಕ್ತಿ ಇರುತ್ತೆ ಅವರಿಗೆ ಬಹಳಷ್ಟು ಉಪಯೋಗ ಆಗ್ತದೆ ಅಂತ ನಾವು ಭಾವಿಸೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಭಾಷಾಂತರ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ಭಾಷಾಂತರ ಅಧ್ಯಯನ ಮತ್ತು ವಿದೇಶಿ ಭಾಷಾ ಅಧ್ಯಯನ ವಿಭಾಗದ ಸಂಯೋಜಕರಾದ ಡಾ. ಅವರೇಕಾಡು ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್. ಲಕ್ಷ್ಮೀನಾರಾಯಣ. KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.